ಇನ್ನು ಮುಂದುವರೆದು ಪಾಕ್ ಜೀವಜಲಕ್ಕೆ ಬಂತು ಕುತ್ತು. ಪಾಪಿಗಳು ಶಾಕ್ ಆಗಿದ್ದಾರೆ. ಬಾಲ ಬಿಚ್ಚಿದ ಪಾಕಿಗಳ ಬುಡಕ್ಕೆ ಮೋದಿ ಬಾಂಬ್ ಬಿಟ್ಟಿದ್ದಾರೆ. ಪಾಕ್ ಜೀವಜಲಕ್ಕೆ ಕುತ್ತು ಬಂದಿದೆ. ಪಾಪಿ ಪಾಕಿಸ್ತಾನಕ್ಕೆ ಶಾಕ್ ಆಗಿದೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈಗಾಗಲೇ ರಾಜತಾಂತ್ರಿಕವಾಗಿ ಇವರೆಲ್ಲರ ಬುಡಕ್ಕೆ ಒಂದು ಬಾಂಬ್ ಬಿದ್ದಿದೆ. ಖಡಕ್ ನಿರ್ಧಾರಗಳನ್ನ ಮಾಡಲಾಗಿದೆ. ಅದು ಕೂಡ ಸಿಂಧೂ ನದಿ ಒಪ್ಪಂದಕ್ಕೆ ಈಗ ಅದನ್ನ ಹಿಂದೆ ತೆಗೆದುಕೊಳ್ಳುವಂತ ನಿರ್ಧಾರವನ್ನ ಮಾಡಿದ್ದಾರೆ. ಆ ಮೂಲಕ ಪಾಕಿಸ್ತಾನ ಜೀವ ಜಲ ಏನಿದೆಯಲ್ಲ ನಂಬ್ಕೊಂಡಿದ್ದಾರಲ್ಲ ಸಿಂಧೂ ನದಿ, ಈ ಸಿಂಧೂ ನದಿ ಇನ್ನು ಮುಂದೆ ನದಿಯ ನೀರಿನ ಹಂಚಿಕೆಯ ವಿಚಾರವಾಗಿ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ. ಸುಮ್ಮನೆ ಬಿಡೋ ಮಾತೇ ಇಲ್ಲ. ಬಹಳ ಸ್ಪಷ್ಟವಾಗಿ ನಾವು ಗಮನಿಸ್ತಾ ಇದ್ದೀವಿ. ಸಿಂಧೂ ನದಿ ಇದು ಟಿಬೆಟ್ನ ಮಾನಸರೋವರದಲ್ಲಿ ಉಗಮ ಆಗಿ ಅಲ್ಲಿಂದ ಲಡಾಖ್ ಅನ್ನ ಪ್ರವೇಶ ಮಾಡಿ ತದನಂತರದಲ್ಲಿ ಬಹಳ ಕ್ಲಿಯರ್ ಆಗಿ ನಾವು ನೋಡಬಹುದು ಇಲ್ಲಿ ಪಾಕಿಸ್ತಾನಕ್ಕೆ ಎಂಟ್ರಿ ಕೊಡುತ್ತೆ. ಅದು ಪ್ರಮುಖವಾಗಿ ಪಾಕಿಸ್ತಾನದ ಕರಾಚಿಯಿಂದ ಪಾಸ್ ಆಗಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಈ ಸಿಂಧೂ ನದಿ ಟ್ರೀಟಿಯನ್ನ ಮೊದಲು 1960ರಲ್ಲಿ ಮಾಡ್ಕೊಂಡಿದ್ದು. ಇದನ್ನು ಕೂಡ ಸುಮ್ಮನೆ ಆಗಿಲ್ಲ. 9 ವರ್ಷ ಬೇಕಾಗಿತ್ತು ಈ ಒಂದು ಸಿಂಧೂ ನದಿಯ ಟ್ರೀಟಿಯನ್ನ ಮಾಡಿಕೊಳ್ಳೋದಕ್ಕೆ. ಅದು ಕೂಡ ವಿಶ್ವಸಂಸ್ಥೆ ವರ್ಲ್ಡ್ ಬ್ಯಾಂಕ್ ಇದೆಯಲ್ಲ, ವರ್ಲ್ಡ್ ಬ್ಯಾಂಕ್ ಮೂಲಕವಾಗಿ ಬಹಳ ಸ್ಪಷ್ಟವಾಗಿ ಈ ಒಪ್ಪಂದವನ್ನ ಮಾಡ್ಕೊಂತಾರೆ 1960ರಲ್ಲಿ. ಅದಾದ ಮೇಲೆ ಯಾರ್ಯಾರು ನೆಹರು ಮತ್ತು ಪಾಕಿನ ಫೀಲ್ಡ್ ಮಾರ್ಷಲ್ ಆಗಿರುವಂತ ಆಯುಬ್ ಖಾನ್ ಇವರು ಸಹಿ ಆಗ್ತಾರೆ ಒಪ್ಪಂದಕ್ಕೆ. ಇಲ್ಲಿ ಬಹಳ ಇರುವಂತ ವಿಚಾರ ಅಂತಂದ್ರೆ ಈ ಸಿಂಧೂ ನದಿ ಜೊತೆಯಲ್ಲಿ ಉಪನದಿಗಳಿದೆ. ಜೇಲಂ ಇರ್ಬೋದು, ಚೇನಬ್ ಇರ್ಬೋದು, ರಾವಿ ಇರ್ಬೋದು, ಬೀಸ್ ಇರ್ಬೋದು. ಈ ನದಿಗಳಲ್ಲಿ ಇಷ್ಟಿಷ್ಟು ನದಿಗಳ ನಿಮಗೆ ಹೀಗೀಗೆ ನೀವೇ ಅನ್ನೋದಾಗಿ ಬಹಳ ಬಳಕೆ ನೀರನ್ನ ಬಳಕೆ ಮಾಡೋದಕ್ಕೆ ಬಹಳ ಸ್ಪಷ್ಟವಾಗಿ ಒಂದು ಮೀಟಿಂಗ್ ಮಾಡಿ ಸಹಿಯನ್ನ ಹಾಕುತ್ತಾರೆ. ಆಗ ಈ ಪೂರ್ವ ಸಟ್ಲೆಜ್ ಮತ್ತು ಬಿಯಾಸ್ ನದಿಗಳೇನಿದೆಯಲ್ಲ, ಈ ರಾವಿ ನದಿಗಳ ನೀರನ್ನ ಬಳಕೆ ಮಾಡೋದಕ್ಕೆ ಪರ್ಮಿಷನ್ ಸಿಗುತ್ತೆ. ಪಶ್ಚಿಮದ ನದಿ ನೀರನ್ನ ಪಾಕಿಸ್ತಾನಕ್ಕೆ ಹೋಗುತ್ತೆ. ಇಲ್ಲಿ ಈಗ ಈ ಒಪ್ಪಂದವನ್ನ ಈಗ ರದ್ದು ಮಾಡೋದ್ರಿಂದ ಏನ್ ಲಾಭ ಅಂತ ಹೇಳಿದ್ರೆ 80% 80% ಈ ಪಾಕಿಸ್ತಾನ ಸಿಂಧೂ ನದಿಯ ನೀರನ್ನೇ ನಂಬಿಕೊಂಡಿದೆ. ಕೃಷಿ ಚಟುವಟಿಕೆ ಮಾಡೋದಾಗಿರ್ಲಿ, ಅಲ್ಲಿನ ವ್ಯವಹಾರಕ್ಕಾಗಿರ್ಲಿ, ಕುಡಿಯೋದಕ್ಕಾಗಿರ್ಲಿ 80% ಅವರ ಜಮೀನಿಗೆ ಇದೇ ನದಿ ಮತ್ತು ಉಪನದಿಗಳು ಬೇಕಾಗಿದೆ. ಆದ್ರೆ ಏನ್ ಮಾಡೋದೀಗ? ಈ ಮಾಡಿರುವಂತ ಒಪ್ಪಂದಕ್ಕೆ ಭಾರತ ಈಗ ಫುಲ್ ಸ್ಟಾಪ್ ಇಟ್ಟಿದೆ. ಬೇಡವೇ ಬೇಡಪ್ಪ ನಿಮ್ಮ ಸಂಬಂಧ. ಬಾಂಬ್ ಹಾಕ್ತೀರಾ, ದಾಳಿ ಮಾಡ್ತೀರಾ, ಹ್ಯೂಮನಿಟೇರಿಯನ್ ಗ್ರೌಂಡ್ ಇವಾಗ ನೋಡುವಂತ ಪರಿಸ್ಥಿತಿ ಇಲ್ಲ. ಅಂತಾರಾಷ್ಟ್ರೀಯ ಬೇರೆ ಬೇರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ಗಳು ಏನ್ ಹೇಳ್ತಾ ಆಮೇಲೆ ನೋಡ್ಕೊಳ್ಳೋಣ. ಬಟ್ ಈಗ ಒಪ್ಪಂದಕ್ಕೆ ಒಂದು ಬ್ರೇಕ್ ಹಾಕೋದಕ್ಕೆ ಬಹಳ ಸ್ಪಷ್ಟವಾಗಿ ಮುಂದಾಗ್ತಿದೆ. ಹಾಗಾಗಿ ಬಹಳ ನೋಡಿ ನೀಟಾಗಿ ನೋಡ್ತಿದ್ದೀವಿ. ಪಾಕಿಸ್ತಾನದ ಈ ಒಂದು ಗಲಾಟೆ ಅಥವಾ ಈ ಸೊಕ್ಕನ್ನು ಅಡಗಿಸಬೇಕು ಅಂತಂದ್ರೆ ರಾಜತಾಂತ್ರಿಕವಾಗಿ ಕೇಂದ್ರ ಸರ್ಕಾರ ಏನಾದರೂ ಒಂದು ನಿರ್ಧಾರ ಮಾಡಬೇಕಾಗಿತ್ತು. ಅದನ್ನ ನಿನ್ನೆ ತುರ್ತಾಗಿ ಒಂದು ಮೀಟಿಂಗ್ ನಡೆಸಿ ಕೈಗೊಂಡಿದ್ದಾರೆ. ಅದು ಬಹಳ ಒಳ್ಳೆಯ ಸುದ್ದಿ, ಶುಭ ಸುದ್ದಿ ಭಾರತಕ್ಕೆ. ಆದರೆ ಪಾಕಿಸ್ತಾನ ಮೇ ಬಿ ನಿದ್ದೆ ಮಾಡಿರ್ಲಿಕ್ಕಿಲ್ಲ ನಿನ್ನೆ. ಯಾಕೆಂತ ಹೇಳಿದ್ರೆ ಈ ಒಂದು ಒಪ್ಪಂದ ರದ್ದಾದ ನಂತರ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಹೊಡೆತ ಆಗುತ್ತೆ ಅಂತ ಅಂದ್ರೆ, ಪಾಕಿಸ್ತಾನದ 80% ಜಮೀನಿಗೆ ಸಿಂಧೂ ಮತ್ತು ಉಪನದಿಗಳ ನೀರನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಆ ನೀರೇನಾದ್ರೂ ಹೋಗಲಿಲ್ಲ ಅಂತ ಅಂದ್ರೆ ಬಹಳಷ್ಟು ಸಮಸ್ಯೆ ಆಗುತ್ತೆ. ಕರಾಚಿ, ಲಾಹೋರ್ ನಗರಗಳಿಗೆ ಕುಡಿಯೋ ನೀರಿನ ಜೀವಜಲ. ಕರಾಚಿ ಮತ್ತು ಲಾಹೋರ್ ನಗರಗಳಿಗೆ ಇದೇ ನೀರು ಜೀವಜಲ, ಕುಡಿಯೋದಕ್ಕೆ ಇದನ್ನೇ ಬಳಸ್ಕೊಳ್ತಾರೆ. ಅಕಸ್ಮಾತ್ ಆಗಿ ಈ ನೀರು ಹೋಗಿಲ್ಲ ಅಂತ ಅಂದ್ರೆ ಅಲ್ಲಿನ ಜನರ ಗತಿ ಏನು? ಇವರ ರಾಜಕೀಯ ದ್ವೇಷಕ್ಕೆ, ಇವರು ಉಗ್ರರಿಗೆ ಪಾಲನೆ ಪೋಷಣೆ ಮಾಡೋದ್ರಿಂದ ಪಾಪ ಅಲ್ಲಿನ ಅಮಾಯಕ ಪಾಕಿಸ್ತಾನಿ ಜನ ಸಾಯ್ತಾರಲ್ವಾ. ಈಗ ನೀರಲ್ಲಿಗೆ ಹೋಗೋದಿಲ್ಲ, ಅದರಲ್ಲೂ ಕರಾಚಿ ಮತ್ತು ಲಾಹೋರ್ ನಗರಗಳಿಗೆ.
ಇನ್ನು ವಿದ್ಯುತ್ ಉತ್ಪಾದನೆಗೂ ಸಿಂಧೂ ನದಿ ನೀರನ್ನೇ ಇವರು ನಂಬ್ಕೊಂಡಿದ್ದಾರೆ, ಅದನ್ನೇ ಬಳಕೆ ಮಾಡ್ತಾರೆ. ಬಹಳ ಪ್ರಮುಖವಾಗಿ ಮನುಷ್ಯನಿಗೆ ಏನೇನು ಬೇಕಲ್ಲ, ಅದರಲ್ಲೂ ನೀರಿನಿಂದ ಏನೇನು ಲಾಭ ಇದೆಯಲ್ಲ ಅದೆಲ್ಲವನ್ನು ಕೂಡ ಇಲ್ಲಿಂದಾನೇ ಪಡ್ಕೊಳ್ತಾರೆ. ಈಗ ಭಾರತ ಅದಕ್ಕೂ ಕೂಡ ಬ್ರೇಕ್ ಹಾಕ್ತಾ ಇದೆ. ಇದರಿಂದ ವಿದ್ಯುತ್ ಉತ್ಪಾದನೆಗೂ ಕೂಡ ಸಿಂಧೂ ನದಿ ನೀರನ್ನ ಏನು ನೆಚ್ಕೊಂಡಿದ್ರಲ್ಲ, ಇಲ್ಲಿಯೂ ಕೂಡ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಅದರ ಜೊತೆಗೆ ಕೃಷಿ ವಿಚಾರ, ಒಂದು ನಾವೀಗ ಭಾರತಕ್ಕೆ ರೈತನೇ ಬೆನ್ನೆಲುಬು ಅಂತ ಕರಿತೀವಿ. ರೈತ ಕೃಷಿ ಮಾಡಲಿಲ್ಲ ಅಂತ ಅಂದರೆ ಅಲ್ಲಿಗೆ ಹೊಟ್ಟೆಪಾಡು ಮುಗೀತು ಕತೆ. ಹಾಗಾಗಿ ಕೃಷಿ ಹೊಡೆತ ಪಾಕಿಸ್ತಾನದ ಆಹಾರ ಉತ್ಪಾದನೆಗೂ ಕೂಡ ಧಕ್ಕೆಯಾಗುತ್ತೆ. ಉದ್ಯೋಗ ಕಲ್ಪಿಸುವ ಕೃಷಿ ಕ್ಷೇತ್ರಕ್ಕೆ ಕುತ್ತು ಬರುತ್ತೆ, ಅಲ್ಲಿಗೆ ನಿರುದ್ಯೋಗ ಹೆಚ್ಚಳ ಆಗುತ್ತೆ. ಹಾಗಾಗಿನೇ ಪಾಕಿಸ್ತಾನದ ಕತೆ ಇಲ್ಲಿಗೆ ಮುಗೀತು ಅಂತಾನೆ ಲೆಕ್ಕ. ಹಾಗಾಗಿನೇ ಏನು ಮಾಡ್ತಾರೆ ಹಾಗಾದರೆ ಪಾಕಿಸ್ತಾನದವರು ಭಾರತದ ಜೊತೆಗೆ ಮತ್ತೆ ಅಮ್ಮ ತಾಯಿ ಭಿಕ್ಷೆ ಕೊಡಿ ಅಂತ ಹೇಳಿ ಬರ್ತಾರ, ಜಗತ್ತಿನ ಮುಂದೆ ಹೋಗ್ತಾರ, ಅಥವಾ ಇದರಲ್ಲಿ ನಮ್ದೇನೂ ತಪ್ಪಿಲ್ಲ ಅಂತ ಹೇಳಿ ಬಂದು ಕ್ಷಮೆ ಕೇಳ್ತಾರ? ಕಾದ್ ನೋಡಬೇಕಾಗಿದೆ. ಆದರೆ ಭಾರತ ಅಂತೂ ದಿಟ್ಟವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆ ಉಗ್ರಗಾಮಿಗಳು ಮತ್ತು ಉಗ್ರರನ್ನ ಪಾಲನೆ ಪೋಷಣೆ ಮಾಡ್ತಾ ಇರುವಂಥ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ.